3 ತಿಂಗಳ ಹಿಂದೆ ಅಷ್ಟೇ ಮದುವೆಯಾಗಿದ್ದಂತಹ ಮಂಗಳಮುಖಿಯನ್ನ ಭರ್ಬರವಾಗಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಹಾಗಾದ್ರೆ ಕೋಟಿ ಕೋಟಿ ಆಸ್ತಿಯ ಒಡತಿ ಮಂಗಳಮುಖಿಯ ಹತ್ಯೆ ಮಾಡಿದಾದ್ರು ಯಾಕೆ ಅಂತ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಕೂಡ ಬರ್ತಾ ಇದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕೋಟಿ ಕೋಟಿ ಒಡತಿ ಮಂಗಳಮುಖಿ ಮರ್ಡರ್. 3 ತಿಂಗಳ ಹಿಂದೆ ಮದುವೆ, ಗಂಡನಿಂದಲೇ ಹತ್ಯೆ ಶಂಕೆ. ಮಂಗಳಮುಖಿಯನ್ನ ಬರ್ಬರ ಹತ್ಯೆ ಮಾಡಿದ್ದಾರೆ. ಕೆಆರ್ ಪುರಂನ ಬಸವೇಶ್ವರ ನಗರದ ಗಾಯತ್ರಿ ಲೇಔಟ್ನ ಮನೆಯಲ್ಲಿ ಮಂಗಳಮುಖಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಹೊಟ್ಟೆ ಭಾಗಕ್ಕೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. 40 ವರ್ಷದ ತನುಶ್ರೀ ಹತ್ಯೆಯಾದ ಮಂಗಳಮುಖಿ 3 ದಿನಗಳ ಹಿಂದೆ ಹತ್ಯೆ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ತನುಶ್ರೀ ಕಳೆದ 3 ತಿಂಗಳ ಹಿಂದೆ ಜಗನ್ನಾಥ್ ಜೊತೆ ವಿವಾಹವಾಗಿದ್ರು. ತನುಶ್ರೀ ಸಾಮಾಜಿಕ ಕೆಲಸದಲ್ಲಿ ತೊಡಗಿಕೊಂಡಿದ್ರು. ಸಂಗಮ ಎಂಬ NGO ನಡೆಸ್ತಾ ಇದ್ದ ತನುಶ್ರೀ ಕೋಟಿ ಕೋಟಿ ಆಸ್ತಿಯನ್ನ ಕೂಡ ಹೊಂದಿದ್ರು. ಇದೀಗ ಆಕೆಯ ಹತ್ಯೆ ಹಲವು ಅನುಮಾನ ಮೂಡಿಸಿದೆ. ಅವಳ ಹೆಸರು ಶ್ರೀ ಅಂದ್ಬಿಟ್ಟು ಅವ್ರು ನಮ್ಮ ಮಂಗಳಮುಖಿ ಸಮುದಾಯಕ್ಕೆ ಸೇರ್ತಾಳೆ. ಅವಳು ಒಂದು ಸಮಾಜ ಹೋರಾಟಗಾರ್ತಿ. ಇತ್ತೀಚೆಗೆ ಒಂದು 4-5 ದಿವಸದಿಂದ ನಮ್ಮ ಸಮುದಾಯದವರಾಗಲಿ ಅವಳ ಜೊತೆ ಇರೋರು ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ನೋಡಿದ್ದಾರೆ. ಅವ್ರ ಕಾಲ್ಸ್ ಎತ್ತಾ ಇಲ್ಲ. ಆಮೇಲೆ ಒಂದು 3 ದಿವಸ ಬಿಟ್ಟು ಅಲ್ಲಿ ಮನೆ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಒಂದು ಜನಗಳಿಗೆ ಒಂಥರ ಒಂದು ಬ್ಯಾಡ್ ಸ್ಮೆಲ್ ಬಂದಿದೆ. ಆ ಬ್ಯಾಡ್ ಸ್ಮೆಲ್ ಬಂದಾಗ ಓಕೆ, ಆ ಮನೇಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಮನೆಗೆ ಹೋಗಿ ಅವ್ರು ಡೋರ್ ಓಪನ್ ಮಾಡಿದಾಗ ಈ ಥರ ಬಂದುಬಿಟ್ಟು ಅವಳು ಸಾವನ್ನ ತಪ್ಪಿದಲ್ಲಂತ ನಮ್ಗೆ ಗೊತ್ತಾಯಿತು. ಇದು ನಮ್ಮ ಮಂಗಳಮುಖಿ ಸಮುದಾಯದವ್ರಿಗೆ ಇದೊಂದು ಲಾಸ್ ಅಂತೀನಿ. ನಮಗೆ ಪ್ರಾಪರಾಗಿ ತನಿಖೆ ಆಗಬೇಕು. ಅವಳ ಸಾವಿಗೆ ಏನು ಕಾರಣ ಆಗಿದೆಯೋ ಜಸ್ಟಿಸ್ ಸಿಗಬೇಕು. ಯಾಕಂದರೆ ಅವ್ರ ಫ್ಯಾಮಿಲಿಯಲ್ಲಿ ಬಂದುಬಿಟ್ಟು ಬೇರೆ ಥರ ಹೇಳ್ತಾರೆ, ನಮ್ಮ ಸಮುದಾಯದಿಂದ ಒಂದು ಬೇರೆ ಥರ ಇನ್ಫಾರ್ಮೇಷನ್ಸ್ ಇದೆ. ಅದು ಯಾವ ಮಟ್ಟಕ್ಕೆ ಅದು ಸರಿ ಇದೆ ಅಂತ ಅದು ತನಿಖೆ ಆಗಬೇಕು. ಗಂಡ ಜಗದೀಶ್ ಘಟನೆಯಾದ ಬಳಿಕ ತಲೆಮರೆಸಿಕೊಂಡಿದ್ದು, ಜಗದೀಶ್ ಈ ಹತ್ಯೆ ಮಾಡಿರುವ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಘಟನಾ ಸ್ಥಳದಲ್ಲಿ ಚಾಕು ಪತ್ತೆಯಾಗಿದ್ದು, ಪೊಲೀಸರು ಅನುಮಾನಾಸ್ಪದ ಆರೋಪಿಗಳನ್ನ ಸಂಪರ್ಕಿಸಲು ಪ್ರಯತ್ನಿಸಿದಾಗ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿರುವುದು ತಿಳಿದು ಬಂದಿದೆ. ಹಾಗಾಗಿ ಘಟನೆ ಸಂಬಂಧ ಕೆಆರ್ ಪುರಂ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.